ಹೆಲೋ ಕೋಡರ್ಸ್, ವೆಲ್ಕಮ್ ಟು ಓದ. ನಾನು ದೀಪಶ್ರೀ, ನಿಮ್ಮ ಮೆಡಿಕಲ್ ಕೋಡಿಂಗ್ ಟ್ರೈನರ್. ಸೊ ಇದು ಒಂದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾವಿಲ್ಲಿ ಏನು ಕಲಿತೀವಿ ಅನ್ನೋದಂದರೆ ಇಂಟ್ರೊಡಕ್ಷನ್ ಟು ಮೆಡಿಕಲ್ ಕೋಡಿಂಗ್. ಇದರಲ್ಲಿ ಏನೆಲ್ಲ ಕವರ್ ಅಪ್ ಆಗುತ್ತೆ ಅನ್ನೋದಾದರೆ ಕ್ವಾಲಿಫಿಕೇಷನ್, ಸ್ಕಿಲ್ಸ್, ಇಲ್ಲಿ ಎಲ್ಲಿ ಕೆಲಸ ಮಾಡ್ಬೋದು, ಮತ್ತು ಮೆಡಿಕಲ್ ಕೋಡಿಂಗ್ ಅಂತ ಅಂದರೆ ಏನು, ಮತ್ತು ಬೇಸಿಕ್ ಇನ್ಫಾರ್ಮೇಷನ್ ಆಫ್ US ಹೆಲ್ತ್ ಕೇರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಕ್ವಾಲಿಫಿಕೇಷನ್, ಯಾರೆಲ್ಲ ಈ ಮೆಡಿಕಲ್ ಕೋಡಿಂಗ್ ಮಾಡ್ಬೋದು? ಸೊ ಮೊದಲಿಗೆ PU ಮಾಡಿರೋರು, ಲೈಫ್ ಸೈನ್ಸ್ ಗ್ರ್ಯಾಜುಯೇಟ್ಸು ಮತ್ತು ನಾನ್ ಲೈಫ್ ಸೈನ್ಸ್ ಗ್ರ್ಯಾಜುಯೇಟ್ಸ್ ಕೂಡ ಮಾಡ್ಬೋದು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ಮೆಡಿಕಲ್ ಕೋಡಿಂಗ್ ಮಾಡ್ತೀನಿ, ಕಲಿತೀನಿ ಅಂತ ಇಂಟ್ರೆಸ್ಟ್ ಇದೆ ಅನ್ನೋರು ಈ ಮೆಡಿಕಲ್ ಕೋಡಿಂಗ್ ಕೋರ್ಸ್ನ ತಗೊಂಡು ಜಾಬ್ನ ತಗೊಳ್ಬೋದು. ಸೊ ನೀವೆಲ್ಲೇ ಇಂಟರ್ವ್ಯೂಗೆ ಹೋದ್ರೂ ಮೊದಲಿಗೆ ಏನು ಕೇಳ್ತಾರೆ, ಬೇಸಿಕ್ ಇನ್ಫಾರ್ಮೇಷನ್, ಮೆಡಿಕಲ್ ಕೋಡಿಂಗ್ ಅಂತಂದರೆ ಏನು ಅಂತ ಕೇಳಿದಾಗ ನೀವು ಒಂದು ಶಾರ್ಟ್ ಡೆಫಿನೇಷನ್ ಆಗಿ ನೀವು ಉತ್ತರ ಕೊಡೋದಾದರೆ ಏನಂತ ಅಂದರೆ, transformation of diagnosis, procedures, medical conditions into a alphanumerical codes. These alphanumerical codes are given to the insurance companies in order to process the bills. ಓಕೆನಾ? ಇದು ಬಂದು ಬೇಸಿಕ್ ಆಗಿ ಒಂದು ಡೆಫಿನೇಷನ್. ಸೊ ಮುಂದಿಂದು ಈ ವರ್ಕ್ ಪ್ರೋಸೆಸ್ ಹೇಗೆಲ್ಲ ಆಗುತ್ತೆ ಅಂತ ನೋಡೋದಾದರೆ, ಪ್ರೊವೈಡರ್ಸು ಪೇಷಂಟ್ಸ್ಗೆ ಏನೇನೆಲ್ಲ ಸರ್ವಿಸಸ್ ಕೊಟ್ಟಿದ್ದಾರೆ ಮತ್ತು ಅದನ್ನು ನಮಗೆ ಒಂದು EMR ಥರದಲ್ಲಿ ಒಂದು ಡಾಕ್ಯುಮೆಂಟ್ ಆಗಿ ಡೀಟೇಲ್ಸನ್ನ ನಮಗೆ ಕೊಡ್ತಾರೆ. ನಾವು ಅದನ್ನು ಪೂರ್ತಿಯಾಗಿ ಆಗಿ ಓದ್ಕೊಂಡು ನಾವು ಅದನ್ನು ಒಂದು ಕೋಡ್ನ ಸೆಟ್ ಮಾಡ್ತೀವಿ. ಪ್ರತಿಯೊಂದು ಕೋಡ್ ಏನು ಕಂಡೀಷನ್ಸ್ಗೆ, ಸರ್ವೀಸಸ್ಗೆ, ಡಿಸೀಸಸ್ಗೆ ಅದರದ್ದೇ ಆದಂಥ ಕೋಡ್ನ ಇದೆ. ಸೊ ಈ ಪ್ರತಿಯೊಂದು ಕೋಡ್ಗೂ ಅದರದ್ದೇ ಆದಂಥ ವ್ಯಾಲ್ಯೂಸ್ಗಳಿದೆ. ಸೊ ಒಂದು ಸೆಟ್ ಆಫ್ ಬಂಚ್ ಆದಮೇಲೆ ಕೋಡ್ಗಳು ನಾವು ಅದನ್ನು ಇನ್ಶೂರೆನ್ಸ್ ಕಂಪನೀಸ್ಗೆ ಕೊಡ್ತೀವಿ. ಅವರು ಇನ್ಶೂರೆನ್ಸ್ ಅವ್ರು ಏನು ಮಾಡ್ತಾರೆ, ಅವರು ಪ್ರೊವೈಡರ್ಸ್ಗೆ ಅಂದರೆ ಡಾಕ್ಟರ್ಸು ಯಾರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಪೇಮೆಂಟ್ನ ಮಾಡ್ತಾರೆ. ಸೊ ಇದು ಬಂದು ಬೇಸಿಕ್ ಕಾನ್ಸೆಪ್ಟ್. ಮುಂದಿಂದು ಇದರಲ್ಲಿ ಒಂದು ಮೇಯ್ನ್ ಆಗಿ 5 ಕೋಡ್ ಸೆಟ್ಸ್ ಇದೆ. ಒಂದು ಮೊದಲನೇದು ICD-10 ಸಿಸ್ಟಮ್ ಅಂತೇಳಿ, ಇನ್ನೊಂದು ICD PCS ಸಿಸ್ಟಮ್ ಅಂತೇಳಿ, ಇದು ಬಂದು ಬರೀ ಪ್ರೊಸೀಜರ್ಸ್ಗೆ. ಮತ್ತು ಇದರಲ್ಲಿ ಬಂದು CPT ಅನ್ನೋದು ಇದು ಬಂದು ಪ್ರೊಸೀಜರ್ಸ್ಗೆ, HCPCS ಅನ್ನೋದು ಸರ್ವಿಸಸ್ಗೆ, ಇನ್ನೊಂದು ಕರೆಂಟ್ ಡೆಂಟಲ್ ಟರ್ಮಿನಾಲಜಿ ಅಂತೇಳಿ ಇದು ಬಂದು ಡೆಂಟಲ್ ರಿಲೇಟೆಡ್ ಕೋಡ್ಸ್ಗಳಿರುತ್ತೆ ಇದರಲ್ಲಿ. ಮತ್ತು ನ್ಯಾಷನಲ್ ಡ್ರಗ್ ಕೋಡ್ಸ್ ಅಂತೇಳಿ ಇದರಲ್ಲಿ ಬರೀ ಡ್ರಗ್ಸ್ಗಳದೆ, ಅಂದರೆ ಲೈಕ್ ಇಂಜೆಕ್ಷನ್ಸ್ಗಳ ಹೆಸರಾಗಿರ್ಬೋದು, ಡ್ರಗ್ಸ್ಗಳು ಅದರದ್ದೇ ಆದಂಥ ಒಂದು ಕೋಡ್ಸ್ಗಳನ್ನ ಲಿಸ್ಟ್ ಮಾಡಿರ್ತಾರೆ. ನಾವೇನು ಯೂಸ್ ಮಾಡ್ತೀವಿ ಅನ್ನೋದಂದರೆ ಮೇನ್ಲಿ 3 ಮ್ಯಾನ್ಯುಯಲ್ಸ್ ಮಾತ್ರ ನಾವು ಯೂಸ್ ಮಾಡೋದು, ICD, CPT, HCPCS. ICD ಅಂತಂದರೆ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಷನ್ ಆಫ್ ಡಿಸೀಸಸ್. ಇದು ಬಂದು ಬರೀ ಡಿಸೀಸ್ಗಳ ಕೋಡ್ಗಳೇ ಲಿಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು CPTನಲ್ಲಿ ಬರೀ ಕರೆಂಟ್ ಪ್ರೊಸೀಜರಲ್ ಕೋಡ್ಸ್ ಅಂತೇಳಿ ಇದರಲ್ಲಿ ಬಂದು ಬರೀ ಪ್ರೊಸೀಜರ್ಸ್ಗಳ ಕೋಡ್ಗಳು ಲಿಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು HCPCS, ಇದು ಬಂದು ಹೆಲ್ತ್ ಕೇರ್ ಕಾಮನ್ ಪ್ರೊಸೀಜರಲ್ ಕೋಡಿಂಗ್ ಸಿಸ್ಟಮ್ ಅಂತೇಳಿ ಇದರಲ್ಲಿ ಬರೀ ಸರ್ವಿಸಸ್ಗಳದ್ದು ಕೋಡ್ಗಳು ಒಂದು ಲಿಸ್ಟ್ ಆಗಿರುತ್ತೆ. ಮುಂದಿನ ಬಂದು ಈ ಆರ್ಗನೈಸೇಷನ್ ಏನಪ್ಪ ಅಂತ ಅಂದರೆ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನಿಂದ ಇದು ರಿಜಿಸ್ಟರ್ ಆಗಿರುತ್ತೆ. ಮತ್ತು ಈಗ ಆಗಲೇ ಹೇಳ್ದಂಗೆ ನಾನು ಇದು ಮೆಡಿಕಲ್ ರೆಕಾರ್ಡ್ನ ಫುಲ್ಲು ಅನಲೈಸ್ ಮಾಡಿಕೊಂಡು ಮಾಡೋದು, ಕೋಡ್ನ ನಾವು ಸೆಟ್ ಮಾಡೋದು ಅಂತ. ಹಂಗಾಗಿ ಈ ಮೆಡಿಕಲ್ ರೆಕಾರ್ಡಲ್ಲಿ ಏನಾದರೂ ನಿಮಗೆ ಏನು ಮಿಸ್ ಮ್ಯಾಚ್ ಆಗ್ತಾಯಿದೆ, ಕರೆಕ್ಟಾಗಿ ಅನಿಸ್ತಾ ಇಲ್ಲ ಅಂದಾಗ ನೀವು ಡಾಕ್ಟರ್ಸ್ ಅಂದರೆ ಫಿಸಿಷಿಯನ್ ಹತ್ರ ನೀವು ಕಂಪ್ಲೇಂಟನ್ನ ರೈಸ್ ಮಾಡಿಕೊಂಡು ಕ್ವೇರಿನ ಕೇಳ್ಕೊಬೋದು. ಮತ್ತು ಕ್ಲಾರಿಫಿಕೇಷನ್ ಆದಮೇಲೆ ನೀವು ಏನು ಮಾಡ್ತೀರಾ, ಕೋಡ್ನ ಅಸೈನ್ ಮಾಡ್ತೀರಾ. ಯಾಕಂದರೆ ಆ ಕೋಡಿಂಗ್ ಅನ್ನೋದಕ್ಕೆ ಕೆಲವೊಂದು ವ್ಯಾಲ್ಯೂ ಇರುತ್ತೆ. ನೀವು ಅದರದ್ದೇ ಆದಂಥ ವ್ಯಾಲ್ಯೂ ಕೊಡೋದಕ್ಕೆ ನ್ಯಾಯವಾಗಿ ನೀವು ಕೋಡಿಂಗ್ ಮಾಡಬೇಕು. ನಿಮ್ಮ ಬರೀ ಟೆಕ್ಸ್ಟ್ ಬುಕ್ಸ್, ಮ್ಯಾನ್ಯುಯಲ್ಸ್ಗಳು ನೋಡಿಕೊಂಡು ಕೋಡ್ ಮಾಡೋದಷ್ಟೇ ಅಲ್ಲ, ಇದರಲ್ಲಿ ನಮಗೆ ಇಂಡಿಪೆಂಡೆಂಟಾಗಿ ನಮಗೆ ಥಿಂಕಿಂಗ್ ಎಬಿಲಿಟಿ ಇರಬೇಕು, ರಿಸರ್ಚ್ ಮಾಡಬೇಕು, ಹುಡುಕಬೇಕು ತುಂಬಾ. ಮತ್ತು ಇದರಲ್ಲಿ ನಿಮ್ಮದೇ ಆದಂಥ ಓನ್ ನಿರ್ಧಾರ ತಗೊಳ್ಳೋ ಅಂಥ ಎಬಿಲಿಟಿ ಇರಬೇಕು ಫಸ್ಟ್ ಆಫ್ ಆಲ್ ಕೋಡಿಂಗ್ ಮಾಡೋದಕ್ಕೆ. ಮುಂದಿಂದು ಹೇಗಿದು ವರ್ಕ್ ಪ್ರೋಸೆಸ್ ಆಗುತ್ತೆ ಅನ್ನೋದಾದರೆ, ಕೋಡಿಂಗಲ್ಲಿ ಅಂದ್ಕೊಳ್ಳೋಣ, ಇವಾಗ ಪೇಷಂಟು ಒಂದು SOB ಮತ್ತು ಫ್ಯಾಟಿಗ್ ಇದೆ ಪೇಷಂಟ್ಗೆ. SOB ಅಂದರೆ ಶಾರ್ಟ್ನೆಸ್ ಆಫ್ ಬ್ರೆತ್, ಫ್ಯಾಟಿಗ್ ಅಂದರೆ ಆಯಾಸ, ಈ ಥರ ಇದೆ ಪೇಷಂಟ್ ಕಂಡೀಷನ್. ಅವನು ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾನೆ. ಅವನೇನು ಮಾಡ್ತಾನೆ, ಡಾಕ್ಟರ್ ಏನು ಮಾಡ್ತಾರೆ, ಅವ್ರ ಹಿಸ್ಟ್ರಿನ ನೋಡ್ತಾರೆ. SOB ಇದೆಯಾ, ಶಾರ್ಟ್ನೆಸ್ ಆಫ್ ಬ್ರೆತ್ ಇದೆಯಾ, ಎಷ್ಟು ಹಳೇದು ಇದು ಹಿಸ್ಟ್ರಿ ಎಲ್ಲ ನೋಡಿ ಎಕ್ಸಾಮೈನ್ ಮಾಡ್ತಾರೆ.
ಸೊ ಅದಾದಮೇಲೆ ಏನು ಮಾಡ್ತಾರೆ, ಓಕೆ ಏನಾಗಿದೆ ಅಂತ ನೋಡೋಣ, ಜಸ್ಟ್ ಎಕ್ಸ್ರೇ ಕಳ್ಸೋಣ ಮೊದಲಾಗಿ ಅಂತ ಹೇಳ್ತಾರೆ. ಸೊ ಎಕ್ಸ್ರೇ ಕಳ್ಸಾದ್ಮೇಲೆ ಏನು ಗೊತ್ತಾಗುತ್ತೆ, ನ್ಯೂಮೋನಿಯಾ ಇದೆ ಅಂತ ಗೊತ್ತಾಗುತ್ತೆ. ನ್ಯೂಮೋನಿಯಾ ಅಂತ ಅಂದರೆ ಏನು? ನ್ಯೂಮೋನಿಯಾ ಅಂದರೆ ಇನ್ಫೆಕ್ಷನ್ ಆಫ್ ಎನಿ ಒನ್ ಆಫ್ ದ ಲಂಗ್ಸ್ ಆರ್ ಬೋತ್ ಸೈಡ್ ಆಫ್ ದ ಲಂಗ್. ಅದು ಲಂಗಲ್ಲೇ ಆಗಿರೋವಂಥ ಇನ್ಫೆಕ್ಷನ್ನ ನ್ಯೂಮೋನಿಯಾ ಅಂತ ಕರೀತಾರೆ. ಸೊ ಇದು ಬಂದು ಈ ಥರ ಕಂಡೀಷನ್ ಇದೆ ಟೋಟಲಾಗಿ. ಇದು ಒಂದು ಸ್ಟೋರಿ ಥರದಲ್ಲಿ, ಒಂದು ಪ್ಯಾಸೇಜ್ ಥರದಲ್ಲಿ ನಮಗೆ ಕೊಡ್ತಾರೆ. ಸೊ ನಾವು ಇದನ್ನು ಅರ್ಥ ಮಾಡಿಕೊಂಡು ನಾವಿಲ್ಲಿ ಯಾವ ಥರ ಕೋಡ್ ಮಾಡ್ತೀವಿ ಹೇಳಿ. ಡಿಸೀಸಸ್ ಏನಿದೆ ಇದರಲ್ಲಿ, ಡಯಾಗ್ನೋಸಿಸ್ ಏನಿದೆ, SOB ಫ್ಯಾಟಿಕ್. ಸೊ ಅಲ್ಲಿ ಸರ್ವಿಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ರೇ ಚೆಸ್ಟ್ ಮಾಡಿದ್ದಾರೆ. ಸೊ ರಿಸಲ್ಟ್ ಏನು ಬಂದಿದೆ, ನ್ಯೂಮೋನಿಯಾ ಬಂದಿದೆ. ಡಿಸೀಸಲ್ಲಿ ಹೋಗಿ ನಾವು ನ್ಯೂಮೋನಿಯಾ ಕೋಡ್ ಮಾಡ್ತೀವಿ, ಪ್ರೊಸೀಜರ್ಸ್ಗೆ ಹೋಗಿ ನಾವು ಎಕ್ಸ್ರೇಗೆ ಕೋಡ್ ಮಾಡ್ತೀವಿ, ಮತ್ತು ಡಯಾಗ್ನೋಸಿಸ್ ಲಿಸ್ಟಲ್ಲಿ ಹೋಗಿ ನಾವು ಫ್ಯಾಟಿಗ್ ಮತ್ತು SOBಗೆ ಕೋಡ್ ಮಾಡ್ತೀವಿ. ಇದು ಬಂದು ನಮ್ಮ ಬೇಸಿಕ್ ರೋಲ್ ಆಫ್ ದ ಮೆಡಿಕಲ್ ಕೋಡರ್ಸ್. ಮುಂದಿಂದು ಸ್ಕಿಲ್ಸಲ್ಲಿ ನಮ್ಗೆ ಏನೇನೆಲ್ಲ ಸ್ಕಿಲ್ ಸೆಟ್ ಇರಬೇಕಾಗತ್ತೆ ಈ ಮೆಡಿಕಲ್ ಕೋಡಿಂಗ್ ಕಲಿಯೋದಕ್ಕೆ. ಮೊದಲಿಗೆ ಮೆಡಿಸಿನ್ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ ಬಂದು ಮೆಡಿಕಲ್ ಟರ್ಮಿನಾಲಜಿಸಲ್ಲಿ ನಾವು ತುಂಬಾ ಕೇರ್ಫುಲ್ಲಾಗಿ ನಾವು ಕಲ್ತ್ಕೊಳ್ಬೇಕು. ಅನಾಟಮಿ ಅನ್ನೋದಾದರೆ ಹ್ಯೂಮನ್ ಬಾಡಿ ಸಿಸ್ಟಮ್, ಎಷ್ಟು ಸಿಸ್ಟಮ್ಸ್ ಇದೆ, 11 ಸಿಸ್ಟಮ್ಸ್ ಇದೆ. ಅದನ್ನು ಬ್ರೀಫಾಗಿ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಸೊ ಈಗ ಏನಂದರೆ ಅನಾಟಮಿ ಅಂದರೆ ಬಾಡಿ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಸೊ ನೆಕ್ಸ್ಟ್ ಬಂದು ಫಿಸಿಯಾಲಜಿನಲ್ಲಿ ಈ ಹ್ಯೂಮನ್ ಬಾಡಿ ಸಿಸ್ಟಮ್ಸ್ ಇರುತ್ತಲ್ಲ, ಅದನ್ನು ಪ್ರತಿಯೊಂದು ಆರ್ಗನ್ಸು ಸಿಸ್ಟಮ್ಸ್ ಬಗ್ಗೆ, ಅದ್ರ ಫಂಕ್ಷನ್ಸು, ಅದರ ಸ್ಟ್ರಕ್ಚರ್ನ ತಿಳ್ಕೊಳ್ಳೋದೆ ಫಿಸಿಯಾಲಜಿ. ನೆಕ್ಸ್ಟ್ ಬಂದು ಫಾರ್ಮಕಾಲಜಿ ಅಂದರೆ ಬರೀ ಡ್ರಗ್ಸ್ ಬಗ್ಗೆ, ಲೈಕ್ ಮೆಡಿಸನ್ಸ್ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಅಷ್ಟು ನಮಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಎಬಿಲಿಟಿ ಇರಬೇಕು. ನೆಕ್ಸ್ಟು ಹ್ಯೂಮನ್ಸ್ಗೆ ನಾರ್ಮಲಾಗಿ ಏನೇನು ಡಿಸೀಸಸ್ ನೇಮ್ಸು ಅದೆಲ್ಲ ಸ್ವಲ್ಪ ನಾವು ಫ್ಲೂಯೆಂಟ್ ಆಗಬೇಕು ಆ ವರ್ಡ್ಸ್ ಟರ್ಮಿನಾಲಜಿಸ್ಗಳಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ ರೆಕಾರ್ಡ್. ಈಗ ಪೇಷಂಟ್ಸ್ದು ಆಗಲೇ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಆ ಥರ ನಮಗೆ ಒಂದು ಹೆಲ್ತ್ ರೆಕಾರ್ಡ್ ಬರುತ್ತೆ. ಅದನ್ನು ಫುಲ್ಲು ಅನಲೈಸ್ ಮಾಡಿಕೊಂಡು ನಾವು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಮಾತ್ರ ನಮಗೆ ಕರೆಕ್ಟಾಗಿ ಒಂದು ಕೋಡ್ನ ನಾವು ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ನಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಗೊತ್ತಿರಬೇಕು. ಸೊ ಸ್ಮಾಲ್ ಗ್ರಾಮರ್ಸ್ ಕೂಡ ಅಷ್ಟೇ. ಒಂದು ಸ್ವಲ್ಪ ಏನಾದರೂ ಸ್ಲೈಟಾಗಿ ವೇರಿಯೇಷನ್ ಆಯಿತು ಅಂದರೆ ಕೋಡ್ಸ್ ತಪ್ಪಾಗುತ್ತೆ. ಸೊ ನಾವು ಫುಲ್ಲು ಆ ಥರ ಒಂದು ಸ್ಕಿಲ್ ಸೆಟ್ನ ನಾವು ಬೆಳೆಸ್ಕೊಳ್ಬೇಕು ಕೋಡರ್ಸು. ಸೊ ಮುಂದಿನ ಬಂದು ವರ್ಕ್ ಫೀಲ್ಡ್ಸ್. ನಾವು ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು ಅಂತ ನೋಡೋದಾದರೆ ಮೇನ್ಲಿ ಹಾಸ್ಪಿಟಲ್ಸ್ ಅಂದರೆ ಹಾಸ್ಪಿಟಲ್ಸ್ಗಳಲ್ಲಿ ಇನ್ಪೇಷಂಟ್ ಆಗಿ, ಔಟ್ ಪೇಷಂಟ್ ಕೋಡರ್ಸ್ ಆಗಿ ನಾವು ಕೂಡ ವರ್ಕ್ ಮಾಡ್ಬೋದು. ಇನ್ಪೇಷಂಟ್ ಕೋಡರ್ಸ್ ಅಂತ ಅಂದರೆ ಏನು ಅಂದರೆ, ಇನ್ಪೇಷಂಟ್ ಅಂದರೆ ಆ್ಯಸ್ ಲಾಂಗ್ ಆ್ಯಸ್ ಮೋರ್ ದ್ಯಾನ್ 4 months ಆ ಥರ ಟ್ರೀಟ್ಮೆಂಟ್ ತೊಗೊಂಡಿರ್ತಾರಲ್ವ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿ. ಸೊ ಇವ್ರು ಬಂದುಬಿಟ್ಟು ಇನ್ಪೇಷಂಟ್ಸ್ ಆಗಿರ್ತಾರೆ. ಇವ್ರಿಗೆ ಆದಂಥ ಸಪ್ರೇಟ್ ಕೋಡರ್ಸ್ ಕೂಡ ಇರುತ್ತೆ. ಸೊ ಔಟ್ ಪೇಷಂಟ್ ಬಂದು ಈಗ ಒಂದು 3-4 days ಜ್ವರ ಅಥವಾ ಇನ್ನೇನಾದರೂ ಲೈಕ್ ಹೈ ಫೀವರ್ ಬಂತು, ಆ ಥರದ್ದೇನಾದರೂ ಲೈಕ್ ವುಂಡ್ ಇಂಜುರಿ ಆಗಿದೆ, ಆ ಥರ ಏನಾದರೂ ಸ್ವಲ್ಪ ದಿನದ ತನಕ ಅವ್ರು ಅಡ್ಮಿಟ್ ಆಗಿರ್ತಾರಲ್ಲ, ಇವ್ರು ಬಂದುಬಿಟ್ಟು ಔಟ್ ಪೇಷಂಟ್ಸ್. ಇವ್ರಿಗೆ ಸಪ್ರೇಟಾಗಿ ಕೋಡರ್ಸ್ನ ಇಟ್ಟಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸರ್ಜರಿ ಸೆಂಟರ್ಸ್ಗಳಲ್ಲಿ ಕೂಡ ವರ್ಕ್ ಮಾಡ್ಬೋದು, ಮತ್ತು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ವರ್ಕ್ ಮಾಡ್ಬೋದು, ನರ್ಸಿಂಗ್ ಹೋಮ್ಸ್ಗಳಲ್ಲಿ ವರ್ಕ್ ಮಾಡ್ಬೋದು, ಮತ್ತು ಹೋಮ್ ಹೆಲ್ತ್ ಕೇರ್ ಅನ್ನೋದಾದರೆ ಇದಕ್ಕೆ ಒಂದು ತುಂಬಾ ಪ್ರಾಜೆಕ್ಟ್ಸ್ಗಳು ಬರುತ್ತೆ ಈ ಥರದ್ರಲ್ಲಿ. ಹೋಮ್ ಹೆಲ್ತ್ ಅಂದರೆ ಈ ವಯಸ್ಸಾದವರು ಬೆಡ್ ರಿಡನ್ ಆಗಿ, ಪ್ಯಾರಲೈಸ್ಡ್ ಆಗಿ ಬೆಡ್ ರಿಡನ್ ಆಗಿರ್ತಾರಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಅಂಥದ್ದು. ಲೈಕ್ ಡೈಲಿ ರಿಪೋರ್ಟ್ ಎವ್ರಿ ಡೇ ನರ್ಸು ಅಥವಾ ಕ್ಲಿನಿಷಿಯನ್ಸು ಹೋಗಿ ಅವರು ಚೆಕ್ ಮಾಡ್ತಾ ಇರ್ತಾರೆ. ಅವರು ಹಾರ್ಟ್ ರೇಟು, ಪಲ್ಸು, ಟೆಂಪ್ರೇಚರ್, ಲೈಕ್ ಎಲ್ಲನೂ BP, ಶುಗರು ಎಲ್ಲನೂ ಡೈಲಿ ರಿಪೋರ್ಟ್ ಅವರು ತಗೊಳ್ತಾ ಇರ್ತಾರೆ. ಸೊ ಹಾಗಾಗಿ ಹೆಲ್ತ್ ಕೇರ್ ಕೋಡರ್ಸ್ ಕೂಡ ಸಪ್ರೇಟ್ ಆಗಿರ್ತಾರೆ. ನೆಕ್ಸ್ಟ್ ಬಂದು ಇದು ಫೆಡ್ರಲ್ ಗವರ್ನಮೆಂಟಿಂದ ಕೂಡ ನಾವು ಗೌರ್ಮೆಂಟ್ ಕಂಪನೀಸ್ ಕೂಡ ಕೋಡರ್ಸ್ ಆಗಿ ವರ್ಕ್ ಮಾಡ್ಬೋದು. MNC ಕಂಪನೀಸ್, ಈಗೀಗ MNCs ಕಂಪನೀಸ್ಗಳು ಕೂಡ ನಮ್ಮನ್ನ ಹೈರ್ ಮಾಡ್ತಾ ಇದ್ದಾರೆ. ಸೊ ಅವರು ಈ ಥರ ಪರ್ಟಿಕ್ಯುಲರ್ ಹೈ ಇನ್ವೆಸ್ಟ್ಮೆಂಟ್ ಹಾಕಿ ಪ್ರಾಜೆಕ್ಟ್ಸ್ಗಳನ್ನ ತಗೊಂಡು ಮೆಡಿಕಲ್ ಕೋಡರ್ಸ್ನ ಹೈರ್ ಮಾಡಿಕೊಂಡು ವರ್ಕ್ ಮಾಡಿಸ್ತಾ ಇದ್ದಾರೆ. ಮತ್ತು ಇನ್ಶೂರೆನ್ಸ್ ಕಂಪನೀಸ್ಗಳು ಕೂಡ ನಮಗೆ ಆಪರ್ಚುನಿಟಿ ಇದೆ ಈ ವರ್ಕ್ ಮಾಡೋದಕ್ಕೆ. ನೆಕ್ಸ್ಟ್ ಈ
ಮೆಡಿಕಲ್ ಕೋಡಿಂಗ್ ಅನ್ನೋದು ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನಿಂದ ರಿಜಿಸ್ಟರ್ ಆಗಿರುತ್ತೆ. ಇದರಲ್ಲಿ 2 ಮೇನ್ ಆರ್ಗನೈಸೇಷನ್ ಇದೆ. ಒಂದು ಬಂದು AAPC, ಇನ್ನೊಂದು AHIMA. AAPC ಅನ್ನೋದು ಅಮೆರಿಕನ್ ಅಸೋಸಿಯೇಷನ್ ಆಫ್ ಪ್ರೊಫೆಷ್ನಲ್ ಕೋಡರ್ಸ್ ಅಂತೇಳಿ. ಇವ್ರು ಬಂದು ನಮಗೆ ಸರ್ಟಿಫಿಕೇಷನ್ ಕೊಡ್ತಾರೆ. ಏನಕ್ಕೆ ಬೇಕು ನಮಗೆ ಈ ಸರ್ಟಿಫಿಕೇಷನು ಅಂತ ನೋಡೋದಾದರೆ, ಈ ಸರ್ಟಿಫೈಡ್ಗೂ ನಾನ್ ಸರ್ಟಿಫೈಡ್ಗೂ ಏನು ವ್ಯತ್ಯಾಸ ಅಂತ ನೋಡೋದಾದರೆ, ಸರ್ಟಿಫೈಡ್ ಕೋಡರ್ಸ್ಗೆ ಹೈ ಲೆವೆಲ್ ಆಫ್ ಇಂಕ್ರಿಮೆಂಟ್ ಇನ್ ಸ್ಯಾಲ್ರೀಸ್ ಇರುತ್ತೆ. ಆಮೇಲೆ ಬೇಸಿಕ್ ಸ್ಯಾಲ್ರಿನೇ ಬಂದು 25 to 35 ಕೂಡ ಇರ್ಬೋದು. ಅದು ಕಂಪನೀಸ್ ಮೇಲೆ ಡಿಪೆಂಡು. ಸೊ ನಾನ್ ಸರ್ಟಿಫೈಡ್ಗೆ ಏನು ನಿಮ್ಮ ಟ್ರೈನರ್ ಆಗಿ ಸೇರಿಕೊಳ್ಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಬೇಸಿಕ್ ಸ್ಯಾಲ್ರಿ ಕೂಡ ಕಮ್ಮಿ ಇರುತ್ತೆ, 16 to 18. ಅದು ಕಂಪ್ನಿ ಮೇಲೆ ಡಿಪೆಂಡು. ಸೊ ಈ ಥರ ನೀವು ಸರ್ಟಿಫೈಡ್ ಆದರೆ ಈ ಮೆಡಿಕಲ್ ಕೋಡಿಂಗ್ ಮಾಡಿ ತುಂಬ ಪ್ರೊಫೆಷ್ನಲ್ ಆಗಿ ತೊಗೊಂಡು ನೀವು ಸರ್ಟಿಫೈಡ್ ಆದರೂ ಕೂಡ ನಿಮಗೆ ಬೆನಿಫಿಟ್ ಜಾಸ್ತಿ, ಸ್ಯಾಲ್ರಿ ವೆಯ್ಟು ಗ್ರೋತ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಮುಂದಿನ ಕಾನ್ಸೆಪ್ಟ್ ಬಂದು RCM. ಈ RCM ಅಂತಂದ್ರೇನು? ರೆವೆನ್ಯೂ ಸೈಕಲ್ ಮ್ಯಾನೇಜ್ಮೆಂಟ್. ಇದು ಬಂದು ಈ ರೆವೆನ್ಯೂ ಸೈಕಲ್ ಮ್ಯಾನೇಜ್ಮೆಂಟ್ ಹೇಗಾಗುತ್ತೆ? ಈಗ ಪೇಷಂಟ್ಸು ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲಿ ಫಿಸಿಷಿಯನ್ಸು ಟ್ರೀಟ್ಮೆಂಟ್ನ ಮಾಡ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ಮಾಡಾದಮೇಲೆ ಕೋಡಿಂಗ್ ಎಲ್ಲ ಆದಮೇಲೆ ಅದನ್ನು ನಾವು ಇನ್ಶೂರೆನ್ಸ್ ಕಂಪನೀಸ್ಗೆ ಕೊಟ್ಟಾಗ ಅವರು ಪ್ರೊವೈಡರ್ಸ್ಗೆ ಅಂದರೆ ಫಿಸಿಷಿಯನ್ಸ್ಗೆ ಪೇಮೆಂಟ್ನ ಮಾಡ್ತಾರೆ. ಈ ಸೈಕಲ್ನ ಬಂದು ರೆವೆನ್ಯೂ ಸೈಕಲ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ನೆಕ್ಸ್ಟ್ ಬಂದು ಪೇಯರ್ಸ್. ಈ ಪೇಯರ್ಸ್ ಯಾರು? ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ನಾವು ಪೇಯರ್ಸ್ ಅಂತ ಕರಿತೀವಿ. ಯಾರು ಪ್ರೊವೈಡರ್ಸ್ಗೆ ಪೇ ಮಾಡ್ತಾರೆ ಅಲ್ಲ, ಅವ್ರು ಬಂದು ಪೇಯರ್ಸ್. ಸೊ ಈಗ ಬೇಸಿಕ್ ಆಗಿ ಒಂದು US ಹೆಲ್ತ್ ಕೇರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ಇನ್ಶೂರೆನ್ಸ್ ಕಂಪನಿ ಹೇಗೆಲ್ಲ ಅದರ ವರ್ಕ್ ಪ್ರೋಸೆಸ್ ಆಗ್ತಾ ಇದೆ ಅಂತೇಳಿ. ಸೊ ಇದರಲ್ಲಿ ಗೌರ್ನಮೆಂಟ್, ಪ್ರೈವೇಟ್ ಎರಡು ಥರನೂ ಇನ್ಶೂರೆನ್ಸ್ ಕಂಪನೀಸ್ ಇದೆ. ಮೇಯ್ನ್ ಆಗಿ ಎಲ್ಲ ಕಡೆ ಯೂಸ್ ಆಗೋವಂಥದ್ದು ಗೌರ್ನಮೆಂಟ್ ಇನ್ಶೂರೆನ್ಸ್ ಕಂಪನೀಸ್. ಅದರಲ್ಲಿ 4 ಥರದ್ದಿದೆ, ಅಂದರೆ ಪ್ರೋಗ್ರಾಮ್ಸ್ ಇದೆ. ಒಂದು ಗವರ್ನಮೆಂಟ್ ಫೆಡ್ರಲ್ ಇನ್ಶೂರೆನ್ಸ್ ಪ್ರೋಗ್ರಾಮ್ ಅಂತೇಳಿ, ಅದರಲ್ಲಿ ಮೆಡಿಕೇರ್, ಮೆಡಿಕೇಡ್, ಟ್ರೈಕೇರ್ ಮತ್ತು ಚಂಪಾ ಅಂತೇಳಿ. ಮೆಡಿಕೇರ್ ಅಂತ ಅಂದರೆ ಏನು? ಇದರಲ್ಲಿ ಬರೀ ಯಾರ್ಯಾರಿಗೆಲ್ಲ ಈ ಪ್ರೋಗ್ರಾಮ್ ಇನ್ಶೂರೆನ್ಸಲ್ಲಿ ನಮಗೆ ಸಿಗುತ್ತೆ ಅನ್ನೋದಾದರೆ, ಬರೀ 65 ಇಯರ್ಸ್ ಎಬೋ ಓಲ್ಡ್ ಪೀಪಲ್ಗೆ, ಬ್ಲೈಂಡ್ ಪೀಪಲ್ಗೆ, ಮತ್ತು CKD ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸಸ್, ESRD ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಇರೋರಿಗೆ, ಮತ್ತು ಈ ಥರ ಹೈ ಲೆವೆಲ್ ಇರುವಂಥವ್ರಿಗೆ ಈ ಪ್ರೋಗ್ರಾಮು ಹೆಲ್ಪ್ ಆಗುವಂಥದ್ದು, ಇನ್ಶೂರೆನ್ಸ್ ಅಪ್ಲೈ ಮಾಡುವಂಥದ್ದು. ಮುಂದಿಂದು ಮೆಡಿಕೇಡ್ ಅನ್ನೋದು, ಇದು ಬಂದು BPL ಪೇಷಂಟ್ಸ್ಗೆ, ಯಾರಿಗೆಲ್ಲ ಇನ್ಕಮ್ ಕಮ್ಮಿ ಇರುತ್ತೆ ಅಲ್ಲ, ಯಾರೆಲ್ಲ ಬಡವರಿದೆ ಅಲ್ಲ, ಮತ್ತು ಅವ್ರಿಗೆ ಈ ಪ್ರೋಗ್ರಾಮ್ ಹೆಲ್ಪ್ ಆಗುವಂಥದ್ದು. ಇದರಲ್ಲಿ ಚಿಲ್ಡ್ರನ್ಸ್ಗೆ ಮತ್ತು ಡಿಫೆನ್ಸ್ ಇರುವಂಥ ಚಿಲ್ಡ್ರನ್ಸ್ಗೆ, ಮತ್ತು ಏಜ್ಡ್ ಪೀಪಲ್ಗೆ, ಮತ್ತು ಬ್ಲೈಂಡ್ ಪೀಪಲ್ಗೆ ಕೂಡ ಈ ಪ್ರೋಗ್ರಾಮು ಹೆಲ್ಪ್ ಆಗುವಂಥದ್ದು. ಮುಂದಿಂದು ಟ್ರೈಕೇರ್. ಇದರಲ್ಲಿ ಆ್ಯಕ್ಟಿವ್ ಡಿಫೆನ್ಸ್ ಪೀಪಲ್ ಅಂದರೆ ಈ ಇಂಟೆಲೆಕ್ಚುಯಲಿ ಡಿಫೆನ್ಸ್ ಮಕ್ಕಳು ಅಥವಾ ದೊಡ್ಡವರು ಯಾರೇ ಆಗಲಿ ಪೀಪಲ್ ಇರ್ತಾರಲ್ವ, ಅವ್ರಿಗೆ ಈ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಆಗುವಂಥದ್ದು ಪ್ರೋಗ್ರಾಮು. ಮುಂದಿಂದು ಚಂಪಾ ಅಂತೇಳಿ, ಇದು ಬಂದು ವಾರ್ ವೆಟರನ್ಸ್ ಅಂತೇಳಿ. ಇದು ಬಂದು ಬರೀ ಸೋಲ್ಜರ್ಸ್ ಲೈಕ್ ಆರ್ಮಿ ಈ ಥರ ಇರುವಂಥವ್ರಿಗೆ ಏನಾದರೂ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ಲೈಕ್ ಏನಾದರೂ ಇಂಜುರಿ ಆಗಿರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರಲ್ಲ, ಅವ್ರು ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದಲ್ಲ. ಸೊ ಅದಕ್ಕೆ ಇದು ಹೆಲ್ಪ್ ಆಗುವಂಥದ್ದು. ಮುಂದಿಂದು ಪ್ರೈವೇಟ್ ಪೇಯರ್ಸ್ ಯಾರ್ಯಾರಲ್ಲ ಅಂದರೆ ಬ್ಲೂ ಕ್ರಾಸ್ ಬ್ಲೂ ಶೀಲ್ಡ್ ಅಂತೇಳಿ, ಇನ್ನೊಂದು ಸಿಗ್ನಾ ಅಂತೇಳಿ, ಇನ್ನೊಂದು ಯುಮುನಾ ಅಂತೇಳಿ. ಈ ಥರ ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನೀಸ್ ಕೂಡ ಇದ್ದಾವೆ. ಮುಂದಿಂದು ಮೇನ್ ಕಾನ್ಸೆಪ್ಟ್ ಹಿಪ್ಪಾ ಕಾನ್ಸೆಪ್ಟ್. ಇದರಲ್ಲಿ ಹಿಪ್ಪಾ ಇನ್ಶೂರೆನ್ಸ್ ಪೋರ್ಟಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ ಆ್ಯಕ್ಟ್ ಅಂತೇಳಿ, ಇವರು ಬಂದು 1996 ಈ ಆ್ಯಕ್ಟು ಜಾರಿಗೆ ಬಂದಿದ್ದು, ಅಂದರೆ ಮೇನ್ ಆ್ಯಕ್ಟಾಗಿ ಕಾರ್ಯನ ನಿರ್ವಹಿಸಿದ್ದು. ಸೊ ಇದರಲ್ಲಿ ಇದು ಬಂದು ಫೆಡ್ರಲ್ ಲಾ ಆಫ್ ಲೈಕ್ ಎನಿ ಫೆಡ್ರಲ್ ಲಾ ಆಫ್ ಕ್ರೈಟೀರಿಯಾ, ಲೈಕ್ ಈ ಏನಾದರೂ ಮಿಸ್ಗೈಡ್ ಆದರೆ, ಮಿಸ್ಇನ್ಫಾರ್ಮೇಷನ್ ಆದರೆ ಅಂತ ಒಂದು ಇನ್ಫಾರ್ಮೇಷನ್ ಇಟ್ಕೊಳ್ಳೋದಕ್ಕೆ, ಯಾವುದು ಇಲ್ಲಿಗಲ್ ಆ್ಯಕ್ಟ್ ಆಗದೆ ಇರೋದಕ್ಕೆ, ಈ ಹೆಲ್ತ್ ಇನ್ಫಾರ್ಮೇಷನ್ ಇಟ್ಕೊಳ್ಳೋದಕ್ಕೆ ಇದು ಜಾರಿಗೆ ಬಂದಿದ್ದು ಈ ಹಿಪ್ಪಾ ಕಾನ್ಸೆಪ್ಟ್ ಅನ್ನೋದು. ಇದರಲ್ಲಿ
ಲೈಕ್ ಇದು ಯಾವ ಥರ ಅಂದರೆ ಯಾವ ಥರ ರೆಕಾರ್ಡ್ ಮಾಡ್ತಾರೆ ಅನ್ನೋದಾದರೆ ಪ್ರೊಟೆಕ್ಟೆಡ್ ಹೆಲ್ತ್ ಇನ್ಫಾರ್ಮೇಷನ್ ಅಂತೇಳಿ PHI. ಇದರಲ್ಲಿ ಹೇಗೆ ಅಂದರೆ ಈಗ ಪೇಷಂಟ್ಸ್ ಇವಾಗ ಕೊರೋನಾ ಟೈಮು ಪ್ಯಾಂಡಮಿಕ್ ಪಿರಿಯಡ್ ಎಲ್ಲ ಇತ್ತಲ್ವ, ಸೊ ಆವಾಗ ನಮಗೆ ಕೆಲವು ಏನು ಇಲ್ಲಿ ಈ ಏರಿಯಾದಲ್ಲಿ ಇಷ್ಟು ಕೇಸಸ್ಗಳಿದೆ, ಇಷ್ಟು ಕೇಸಸ್ ಡಿಸಾಲ್ವ್ ಆಗಿದೆ, ಇಷ್ಟು ಕೇಸಸ್ ಡೆತ್ ಆಗಿದೆ, ಆ ಥರ ಎಲ್ಲ ನಮ್ಗೆ ಯಾವ ಥರ ರಿಪೋರ್ಟ್ಸ್ ಬರ್ತಾಯಿತ್ತು. ಸೊ ಇದೇ ಥರ ಇವರು ಒಂದು ರೆಕಾರ್ಡ್ನ ಮೇಂಟೈನ್ ಮಾಡಿರ್ತಾಯಿತ್ತು. ಅದರಲ್ಲಿ ಅವರು ಒಂದು ಯಾವ ಥರ ಆಗಿರ್ಬೋದು, ಒಂದು ರಿಟರ್ನ್ ಅಂತ ಅಲ್ಲ, ಇದು ಬಂದು ಫುಲ್ ಸಿಸ್ಟಮೆಟಿಕ್ ಅಂತ ಹೇಳಿ ಅಲ್ಲಿ ನಾವು ಏನು ಇನ್ಕ್ಲೂಡ್ ಮಾಡಿದಾಗ ಈ ಫೆಡ್ರಲ್ ಆ್ಯಕ್ಟು ಆನ್ ಆಯಿತು. ಸೊ ಈಗ ಬಂದು ಈ ಥರ ಒಂದು ಬೇಸಿಕ್ ಕಾನ್ಸೆಪ್ಟ್ ಆಫ್ HIPAA ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಇನ್ನೂ ಹೆಚ್ಚಿಗೆ ಲೈಕ್ ಅನಾಟಮಿ ಬಗ್ಗೆ, ಫಿಸಿಯಾಲಜಿ ಬಗ್ಗೆ, ಮೇನ್ ಕಾನ್ಸೆಪ್ಟ್ ಆಫ್ ಮೆಡಿಕಲ್ ಕೋಡಿಂಗ್ಸ್ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಹ್ಯಾಪಿ ಕೋಡಿಂಗ್ ಕೋಡರ್ಸ್. ಬಾಯ್.